ನಮಸ್ಕಾರ ಸ್ನೇಹಿತರೆ, ಗತಕಾಲಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾನು ನಿಮ್ಗಳಿಗೆ ಹೇಳೋಕೆ ಹೊರಟಿರುವ ರೋಚಕ ಕಥೆ ಯಾರ್ದಂದ್ರೆ, ಈ ಹಿಂದೆ ನಾವೆಲ್ಲ ಓದಿ ಬಂದಿರುವ ಪಠ್ಯ ಪುಸ್ತಕಗಳಲ್ಲಿ ರಾರಾಜಿಸಿ ಭಾರತೀಯರೆಲ್ಲರೂ ಕೂಡ ಪ್ರತಿದಿನ ಒಮ್ಮೆ ಆದರೂ ನೆನಪು ಮಾಡಿಕೊಂಡು ನಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಅಜರಾಮರವಾಗಿ ಉಳಿಬೇಕಾದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಕಥೆ. ಆದರೆ ದುರಾದೃಷ್ಟ ಏನಂದರೆ, ಆ ವ್ಯಕ್ತಿ ಯಾರು ಅಂತ ಈಗಿನ ಪೀಳಿಗೆಗೆ ಗೊತ್ತೇ ಇಲ್ಲ. ಈಗಿನ ಪೀಳಿಗೆಗೆ ಮಾತ್ರ ಅಲ್ಲ, ನಮ್ಮ ಹಳೆಯ ತಲೆಮಾರುಗಳಲ್ಲೂ ಕೂಡ ಅದೆಷ್ಟೋ ಜನರಿಗೆ ಈ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಹಾಗಿದ್ರೆ ತಡ ಯಾಕೆ? ಆ ವ್ಯಕ್ತಿ ಯಾರು? ಆ ಮಹಾನ್ ವ್ಯಕ್ತಿಯ ದಾರುಣ ಕಥೆ ಎಷ್ಟು ರೋಚಕವಾಗಿತ್ತು ಅಂತ ನಿಮಗೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬ್ರಿಟಿಷರ ಕಣ್ಣೆದುರುಗಿತ್ತೆ ಅವರಿಗೆ ಚಳ್ಳೆ ಹಣ್ಣು ತಿನ್ನುವಂತೆ ಮಾಡಿದ್ದ ಭಾರತದ ಗಟ್ಟಿಗಿತ್ತಿ ಅಂದರೆ ಅವರೇ ನೀರಾ ಆರ್ಯ. ಆಜಾದ್ ಹಿಂದ್ ಫೌಜ್ನ ಯೋಧೆ ಹಾಗೂ ಮೊದಲ ಮಹಿಳಾ ಗೂಢಾಚರಣೆ ಅಥವಾ ಮೊದಲ ಮಹಿಳಾ ಸ್ಪೈ ಅಂತಾನೆ ಖ್ಯಾತಿ ಪಡೆದಂತಹ ವ್ಯಕ್ತಿ ನೀರಾ ಆರ್ಯ. ಅದು 1902ರ ಸಮಯ. ಆಗ ಇಡೀ ಭಾರತವೇ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದು ನಲುಗಿ ಹೋದಂತಹ ಸಮಯ. ಮಾರ್ಚ್ 5ನೇ ತಾರೀಕು 1902ರಂದು ಉತ್ತರ ಪ್ರದೇಶದ ಭಾಗಪತ್ನ ಖೇಕ್ರಾ ನಗರದಲ್ಲಿ ಒಂದು ಸಿಂಹಿಣಿಯ ಜನನವಾಗುತ್ತೆ. ಆ ಸಿಂಹಿಣಿ ಯಾರು ಅಂದರೆ ಅವರೇ ನೀರಾ ಆರ್ಯ. ಇವರ ತಂದೆ ಕಲ್ಕತ್ತಾದಲ್ಲಿ ಒಬ್ಬ ಉದ್ಯಮಿಯಾಗಿರ್ತಾರೆ. ತನ್ನ ಮಗಳಿಗೆ ಚಿಕ್ಕ ವಯಸ್ಸಿನಿಂದಲೂ ಅಗಾಧವಾದ ದೇಶಭಕ್ತಿ ಸಾಹಸ ಕಥೆಗಳಿಂದ ದೇಶ ಪ್ರೇಮವನ್ನು ಹೆಚ್ಚಾಗಿ ತುಂಬಿಸಿರ್ತಾರೆ. ಭಾರತೀಯರ ಮೇಲೆ ಆಗ್ತಾ ಇದ್ದಂತಹ ಬ್ರಿಟಿಷರ ದೌರ್ಜನ್ಯವನ್ನು ಚಿಕ್ಕ ವಯಸ್ಸಿನಿಂದಲೂ ನೋಡ್ತಾ ಇದ್ದಂತಹ ನೀರಾಗೆ ಆ ಕೆಂಪು ಮುಸುಡಿಗಳ ಮೇಲೆ ದಿನೇ ದಿನೇ ಕುದಿಯುವಂತಹ ಕೋಪ, ದ್ವೇಷ ಹೆಚ್ಚಾಗ್ತಾನೆ ಇತ್ತು. ಇಷ್ಟೆಲ್ಲ ಆದರೂ ಕೂಡ ನೀರಾಗೆ ದೇಶದ ಮೇಲೆ, ದೇಶದ ಆಗು ಹೋಗುವಿನ ಬಗ್ಗೆ ತಿಳಿದುಕೊಳ್ಳೋಕೆ ಬಹಳನೇ ಆಸಕ್ತಿ ಇರುತ್ತೆ. ಹಾಗಾಗಿ ಆಕೆ ಪ್ರತಿದಿನ ದಿನಪತ್ರಿಕೆನ ಓದೋ ಅಭ್ಯಾಸವನ್ನು ಕೂಡ ಇಟ್ಕೊಂಡಿರ್ತಾಳೆ. ಆದರೆ ಒಂದು ದಿನ ಪತ್ರಿಕೆಯನ್ನು ಓದೋ ಸಮಯದಲ್ಲಿ ಆಕೆಯ ಕಣ್ಣಿಗೆ ಒಬ್ಬ ಧೀಮಂತ ನಾಯಕನೊಬ್ಬನ ಬಗ್ಗೆ ಬರೆದಂತಹ ಲೇಖನವೊಂದು ಕಣ್ಣಿಗೆ ಬೀಳುತ್ತೆ. ಆ ಲೇಖನದಲ್ಲಿ ಇರುವ ಮನುಷ್ಯ ಯಾರು ಅಂದರೆ ಅವರೇ ಸುಭಾಷ್ ಚಂದ್ರ ಬೋಸ್. ಸುಭಾಷರು ಇದ್ದ ಆ ಲೇಖನವನ್ನು ಓದುತ್ತಿರುವಾಗಲೇ ನೀರಾ ಅವರ ವ್ಯಕ್ತಿತ್ವ ಎಂಥದ್ದಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ನೀರಾ ತಾನು ಕೂಡ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಆಜಾದ್ ಹಿಂದ್ ಫೌಜ್ಗೆ ಸೇರಬೇಕು ಎನ್ನುವಂತಹ ಆಸೆಯನ್ನು ಕೂಡ ಇಟ್ಕೊಳ್ತಾಳೆ. ಯಾಕಂದರೆ ಬರೀ ಸತ್ಯ ಅಂತ ಹೇಳ್ಕೊಂಡಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋಕೆ ಸಾಧ್ಯನೇ ಇಲ್ಲ ಅಂತ ಆಕೆಗೆ ಮೊದಲೇ ತಿಳಿದಿರುತ್ತೆ. ಹಾಗಾಗಿ ನೀರಾ ನೇತಾಜಿಯವರನ್ನು ಭೇಟಿಯಾಗಿ ತನ್ನ ಮನದ ಒಳಗಿನ ಇಂಗಿತವನ್ನು ವ್ಯಕ್ತಪಡಿಸ್ತಾಳೆ. ಅದಾದ್ಮೇಲೆ ನೀರಾಳಲ್ಲಿದ್ದ ದೇಶ ಪ್ರೇಮವನ್ನು ಕಂಡು ಸ್ವತಃ ಸುಭಾಷ್ ಚಂದ್ರ ಬೋಸರೇ ನೀರಾಳನ್ನ ಆಜಾದ್ ಹಿಂದ್ ಫೌಜ್ನ ಝಾನ್ಸಿ ರಾಣಿ ರೆಜಿಮೆಂಟ್ಗೆ ಆಯ್ಕೆ ಮಾಡ್ತಾರೆ. ಆದರೆ ಸ್ವಲ್ಪ ದಿನದಲ್ಲೇ ನೀರಾಗೆ ತನ್ನ ಮನೆಯ ಕಡೆಯಿಂದ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಅದೇನೆಂದರೆ, ನೀರಾ ತಂದೆ ಬ್ರಿಟಿಷ್ ಆರ್ಮಿ CID ಆಫೀಸರ್ ಶಶಿಕಾಂತ್ ಜೈ ರಂಜನ್ ದಾಸ್ಗೆ ನೀಡಿ ಮದುವೆ ಕೂಡ ಮಾಡಿಬಿಡ್ತಾರೆ. ಆದರೆ ಬ್ರಿಟಿಷರಿಗಾಗಿ ದುಡಿಯುತ್ತಿದ್ದ ತನ್ನ ಗಂಡನನ್ನ ತನ್ನ ತಂದೆಯ ಮಾತಿಗೆ ಮದುವೆಯಾಗಿದ್ದ ನೀರಾಗೆ ದೇಶದ ಮೇಲೆ ಸ್ವಲ್ಪವೂ ಕೂಡ ಪ್ರೀತಿ ವ್ಯಾಮೋಹ ಕಿಂಚಿತ್ತೂ ಕೂಡ ಕಡಿಮೆ ಆಗಿರಲ್ಲ. ಯು ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್ ಎನ್ನುವಂತಹ ಘೋಷ ವಾಕ್ಯ ಆಕೆಯ ಮನದಲ್ಲಿ ಸದಾ ಸರಿ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಆಕೆ ನೇತಾಜಿಯವರಿಗೆ ಬ್ರಿಟಿಷರು ಭಾರತದ ವಿರುದ್ಧ ಯಾವ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಬೇಕಾಗಿರೋದು ತುಂಬಾನೇ ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸರು ಅನೇಕ ತಮ್ಮ ಗೂಢಾಚಾರಿಗಳನ್ನು ಬ್ರಿಟಿಷರ ಮನೆಯ ಕೆಲಸದವರ ರೀತಿಯಲ್ಲಿ ಕಳಿಸಿಕೊಡ್ತಾ ಇರ್ತಾರೆ. ಆದರೆ ತಮ್ಮ ಎಷ್ಟೋ ಗೂಢಾಚಾರಿಗಳನ್ನು ವಿವಿಧ ವೇಷಗಳಲ್ಲಿ ಬ್ರಿಟಿಷರ ಮನೆಗೆ ಕಳಿಸಿದ್ರೂ ಕೂಡ ಕೆಲವೊಂದು ವಿಚಾರ ಸುಭಾಷ್ ಚಂದ್ರ ಬೋಸರಿಗೆ ತಿಳಿತಾನೆ ಇರಲಿಲ್ಲ. ಅಂತಹ ಸಮಯದಲ್ಲಿ ಅವರ ಕಣ್ಣಿಗೆ ಬಿದ್ದ ಕೆಚ್ಚೆದೆಯ ಯುವತಿ ಅಂದರೆ ಅವರೇ ನೀರಾ ಆರ್ಯ.
ಹೇಗಿದ್ರೂ ನೀರಾ ಆರ್ಯ ಬ್ರಿಟಿಷ್ ಆರ್ಮಿ CID ಆಫೀಸರ್ ಅವರ ಪತ್ನಿಯಾದ್ರಿಂದ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಸಿಗಬಹುದು ಅಂತ ಪವಿತ್ರ ಮೋಹನ್ ರಾಯ್ ಅನ್ನುವರು ನೀರಾಳನ್ನ ಗೂಢಾಚಾರಣೆಯಾಗಿ ಸೇರಿಸ್ಕೊಳ್ತಾರೆ. ತಕ್ಷಣ ತನ್ನ ಕಾರ್ಯವೈಖರಿಯನ್ನ ಕೈಗೆತ್ತಿಕೊಳ್ಳುವ ನೀರಾ ನಿಷ್ಠೆಯಿಂದ ತನ್ನ ಕೆಲಸವನ್ನ ಮಾಡ್ತಾ ಬ್ರಿಟಿಷರ ಬೃಹತ್ ಕಾರ್ಯಾಚರಣೆಯನ್ನ ತನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ತಿಳಿಸ್ತಾರೆ. ಅದೇನಂದ್ರೆ ಬ್ರಿಟಿಷರು INAಯ ಅನೇಕ ಹೋರಾಟಗಾರರನ್ನ ಕೊಲ್ಲೋಕೆ ಹೊರಟಿದ್ದಾರೆ ಅನ್ನೋದಾಗಿರುತ್ತೆ. ಆದರೆ ನೀರಾಳ ಈ ಒಂದು ಮಹಾನ್ ಕೆಲಸದಿಂದ INAಯ ಹಲವಾರು ಸೈನಿಕರ ಜೀವ ಉಳಿಯುತ್ತೆ. ನೀರಾಳ ಈ ಕಾರ್ಯವೈಖರಿಯನ್ನ ಕಂಡು ಸ್ವತಃ ಸುಭಾಷ್ ಚಂದ್ರ ಬೋಸ್ರೆ ನೀರಾ ಆರ್ಯಗೆ ಫಸ್ಟ್ ವುಮನ್ ಸ್ಪೈ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂತಹ ಬಿರುದನ್ನು ಕೊಡ್ತಾರೆ. ಆದರೆ ಅದೇ ಸಮಯದಲ್ಲಿ ನೀರಾಳ ದುರ್ವಿಧಿ ಏನಂದ್ರೆ ಆಕೆಯ ಪತಿಗೆ ಆಕೆಯ ಮೇಲೆ ಮೊದಲಿನಿಂದಲೂ ಅನುಮಾನವಿರುತ್ತೆ. ಆಕೆಗೆ ಭಾರತದ ಮೇಲೆ ಇದ್ದಂತಹ ಮಹಾನ್ ಪ್ರೀತಿಯನ್ನು ಕಂಡು ಈಕೆ ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಿರ್ಬಹುದು ಅನ್ನುವಂತಹ ಸಂಶಯ ಆತನಿಗೆ ಇರುತ್ತೆ. ಹಾಗಾಗಿ ಆಕೆಯ ಚಲನವಲನದ ಬಗ್ಗೆ ಗಮನ ವಹಿಸ್ತಾ ಇರ್ತಾನೆ. ಆದರೆ ಒಮ್ಮೆ ನೀರಾಳನ ಹಿಂಬಾಲಿಸಿದ ಆಕೆಯ ಗಂಡ ನೇರವಾಗಿ ಹೋದದ್ದು ಸುಭಾಷ್ ಚಂದ್ರ ಬೋಸ್ರ ಹತ್ತಿರ. ಬೋಸ್ರನ್ನ ಕಂಡು ನೀರಾಳ ಪತಿ ತನ್ನ ಬಳಿ ಇದ್ದ ಪಿಸ್ತೂಲ್ನಿಂದ ಬೋಸ್ರ ಕಡೆಗೆ ಗುಂಡನ್ನ ಹಾರಿಸ್ತಾನೆ. ಆದರೆ ಆ ಪಿಸ್ತೂಲ್ನಿಂದ ಹೊರ ಬಂದ ಗುಂಡು ಸ್ವಲ್ಪ ಆಯ ತಪ್ಪಿ ಬೇರೆಡೆಗೆ ಸಾಗುತ್ತೆ. ತಕ್ಷಣ ಅಲ್ಲೇ ಇದ್ದ ನೀರಾ ತನ್ನ ಗಂಡ ತನ್ನ ಆರಾಧ್ಯ ದೈವವಾಗಿ ಪೂಜಿಸುವ ನೇತಾಜಿಯವರನ್ನ ಕೊಲ್ಲೋಕೆ ಬಂದಿದ್ದಾನೆ ಅಂತ ತಿಳಿದು ಹಿಂದೆ ಮುಂದೆ ಸ್ವಲ್ಪವೂ ಯೋಚನೆ ಮಾಡದೆ ತನ್ನ ಬಳಿ ಇದ್ದ ಚಾಕುವಿನಿಂದ ಪತಿಗೆ ಇರಿದು ಕೊಂದೇ ಬಿಡ್ತಾಳೆ. ಇದನ್ನ ಕಣ್ಣಾರೆ ಕಂಡ ಸುಭಾಷ್ ಚಂದ್ರ ಬೋಸರು ಒಂದು ಕ್ಷಣಕ್ಕೆ ತಬ್ಬಿಬ್ಬಾಗಿ ಹೋಗ್ತಾರೆ. ಆಗ ನೇತಾಜಿಯವರನ್ನ ಕಂಡು ನೀರಾ ನನಗೆ ದೇಶ ಮೊದಲು, ನನ್ನ ದೇಶದ ಸುದ್ದಿಗೆ ಯಾರೇ ಬಂದರೂ ನಾನು ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಏರುದನಿಯಿಂದ ಉತ್ತರವನ್ನು ಕೊಡ್ತಾರೆ. ಹೀಗೆ ನೀರಾ ತನ್ನ ಕೆಲಸವನ್ನ ತುಂಬಾನೇ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾರೆ. ಅದಾದ ನಂತರ ಆಗ ತಾನೇ ಸ್ವಾತಂತ್ರ್ಯದ ಕಾವು ತಾರಕಕ್ಕೇರಿದ ಸಮಯವಾಗಿರುತ್ತೆ. ಎಲ್ಲೆಡೆ ಬ್ರಿಟಿಷರ ವಿರುದ್ಧ ಘೋಷಣೆ, ಸತ್ಯಾಗ್ರಹಗಳು ಮುಗಿದೇರಿರುತ್ತೆ. ಹೀಗಿರುವಾಗ 1945ರಲ್ಲಿ ಒಂದು ಕಹಿ ಸುದ್ದಿ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿರುತ್ತೆ. ಆ ಒಂದು ಸುದ್ದಿ ಒಂದು ಕ್ಷಣ ಎಲ್ಲ ಭಾರತೀಯರನ್ನ ಶೋಕದ ಸಾಗರಕ್ಕೆ ಕೊಂಡೊಯ್ದಿರುತ್ತೆ. ಆ ಸುದ್ದಿ ಏನಂದ್ರೆ ನೇತಾಜಿಯವರು ಒಂದು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದ್ದಾರೆ ಎನ್ನುವಂತಹ ಕಹಿಯಾದ ಸುದ್ದಿ. ಆ ಒಂದು ಕೆಟ್ಟ ಸುದ್ದಿ ಅಥವಾ ಸುಭಾಷ್ ಚಂದ್ರ ಬೋಸರ ಮರಣ ಆಜಾದ್ ಹಿಂದ್ ಫೌಜ್ನ ಮುಖ್ಯ ಸ್ತಂಭವೇ ಕುಸಿದು ಬಿದ್ದಂತಾಗುತ್ತೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದಂತಹ ಬ್ರಿಟಿಷರು ಆಜಾದ್ ಹಿಂದ್ ಫೌಜ್ನ ಅನೇಕ ಸೈನಿಕರನ್ನ ಕಾರಣವಿಲ್ಲದೆ ಜೈಲಿಗೆ ಎಳೆದುಕೊಂಡು ಹೋಗ್ತಾರೆ. ಅವರ ಮೇಲೆ ಕಾರಣವಿಲ್ಲದೆ ಅನೇಕ ಕೇಸ್ಗಳನ್ನು ಹಾಕಿ ಅವರ್ಯಾರು ಕೂಡ ಜೈಲಿನಿಂದ ಹೊರಗೆ ಬರದೇ ಇರೋ ರೀತಿಯಲ್ಲಿ ಮಾಡ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸರು ಇನ್ನೂ ಜೀವಂತವಾಗಿ ಇದ್ದಾರೆ ಅಂತ INA ಸೈನಿಕರಿಗೆ ಆಶಯವಿರುತ್ತೆ. ಇತ್ತ ಕಡೆ ಗಂಡನನ್ನ ಕೊಂದ ಅಪರಾಧದ ಮೇಲೆ ನೀರಾಳಿಗೆ ಬಂಧಿಸಿ ಆಕೆಯನ್ನ ಏಕಾಂತ ಬಂಧನದಲ್ಲಿ ಇರಿಸ್ತಾರೆ. ಅದಕ್ಕಾಗಿ ಬ್ರಿಟಿಷರು ಆಯ್ಕೆ ಮಾಡಿದ ಒಂದೇ ಒಂದು ಜಾಗ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ನ ಕಾಲಪಾನಿ ಜೈಲು. ಆ ಜೈಲಿನಲ್ಲಿ ನೀರಾಳ ಕೈ ಕಾಲಿಗೆ ಸರಪಳಿಯನ್ನು ಕಟ್ಟಿ ಅತ್ಯಂತ ನೀಚವಾಗಿ ಅತ್ಯಂತ ಕ್ರೂರವಾಗಿ ನಡೆದುಕೊಳ್ತಾರೆ. ಅಲ್ಲಿ ನೀರಾಗೆ ಪ್ರಶ್ನಿಸೋಕೆ ಬಂದ ಜೈಲರ್ ನೀರಾಳ ಬಳಿ ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಹೇಳು, ನೀನು ಅವರು ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಕೊಟ್ಟರೆ ನಿನ್ನ ಶಿಕ್ಷೆಯನ್ನು ಕಡಿಮೆ ಮಾಡಿ ನಿನ್ನನ್ನು ಬಿಡುಗಡೆ ಮಾಡ್ತೀನಿ ಅಂತ ಆಫರನ್ನು ಕೊಡ್ತಾರೆ. ಆಗ ನೀರಾ ನೇತಾಜಿಯವರು ನಮ್ಮ ಹೃದಯದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ದೇಶ ಭಕ್ತಿಯಲ್ಲಿ ಸದಾಕಾಲ ಜೀವಂತವಾಗಿದ್ದಾರೆ ಅಂತ ಉತ್ತರವನ್ನು ಕೊಡ್ತಾಳೆ. ಆದರೆ ಇವಳ ಪ್ರತ್ಯುತ್ತರವನ್ನು ಕೇಳಿಸಿಕೊಳ್ಳುವಂತಹ ಆ ಜೈಲರ್ ನೀರಾಳ ಬಟ್ಟೆಯನ್ನು ಹರಿದು ಬ್ರೆಸ್ಟ್ ರಿಪ್ಪರ್ ಎನ್ನುವಂತಹ ಸಲಕರಣೆಯನ್ನು ತರಿಸಿ ಆಕೆಯ 2 ಸ್ತನಗಳನ್ನು ಕತ್ತರಿಸ್ತಾನೆ. ಇದರಿಂದ ಆಕೆ ಚೀರುತ್ತಾ ಅಳುತ್ತಾ ಗೋಳಾಡ್ತಾಳೆ. ಆದರೆ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಸ್ವಲ್ಪವೂ ಕೂಡ ಬಾಯಿ ಬಿಡೋದಿಲ್ಲ. ಈ ರೀತಿಯ ಚಿತ್ರ ಹಿಂಸೆಯನ್ನ ಸ್ವತಂತ್ರ ಬರುವವರೆಗೂ ಕೂಡ ನೀರಾ ಅನುಭವಿಸ್ತಾನೆ ಇರ್ತಾಳೆ. ಅದಾದ್ಮೇಲೆ ಸ್ವಾತಂತ್ರ್ಯ ಬಂದ ನಂತರ ಕಾಲಾಪಾನಿಯಲ್ಲಿದ್ದ ಎಲ್ಲ ಖೈದಿಗಳನ್ನ ಬಿಡುಗಡೆ ಮಾಡ್ತಾರೆ. ಆಗ ನೀರಾ ಕೂಡ ಹೈದರಾಬಾದ್ಗೆ ಬಂದು ವಾಸ ಮಾಡ್ತಾರೆ. ನಂತರ ತಮ್ಮ ಜೀವನದ ಮುಂದಿನ ಗಳಿಗೆಗಳನ್ನು ಹೈದರಾಬಾದ್ನಲ್ಲೇ ಕಳಿತಿರ್ತಾರೆ. ನಂತರ ಇವರನ್ನ ಗುರುತಿಸಿ ಸರ್ಕಾರದ ಅಧಿಕಾರಿಗಳು ಬಂದು ಗೌರವಿಸೋಕೆ ಬಂದಾಗ ಅದನ್ನ ನಯವಾಗಿ ತಿರಸ್ಕರಿಸಿ ನೀರಾ ದೇಶದ ಸೇವೆ ಮಾಡುವುದು ನನಗೆ ಒಲಿದ ಭಾಗ್ಯ, ಅದು ಪ್ರತಿ ದೇಶವಾಸಿಯ ಕರ್ತವ್ಯ ಕೂಡ ಹೌದು, ಇದಕ್ಕೆ ಯಾವುದೇ ಸನ್ಮಾನ ಗೌರವಗಳು ಬೇಕಾಗಿಲ್ಲ ಅಂತ ಹೇಳ್ತಾರೆ.
ಇವರನ್ನ ಅಲ್ಲಿನ ಜನ ಪೆದ್ದಮ್ಮ ಅಂತ ಕೂಡ ಕರಿತಿರ್ತಾರೆ, ಅಂದ್ರೆ ದೊಡ್ಡಮ್ಮ ಅಂತ. ಅದರ ದುರ್ವಿಧಿ ಏನೆಂದ್ರೆ 1998 ಜುಲೈ 26ರಂದು ಈ ಭಾರತಾಂಬೆಯ ಮಧು ಕುವರಿ ತನ್ನ ದೇಹಾಂತ್ಯ ಮಾಡ್ತಾರೆ. ಇಂತಹ ವೀರ ನಾರಿಯನ್ನ ಪಡೆದ ಈ ಭಾರತ ಭೂಮಿಯೇ ಪುಣ್ಯ ಅಂತ ಹೇಳ್ಬೋದು. ಆದರೆ ಒಂದಂತೂ ಸತ್ಯ, ನೀರ ಅನುಭವಿಸಿದ ಕಷ್ಟಗಳನ್ನೆಲ್ಲ ಒಂದು ಕ್ಷಣ ನಾವು ಊಹಿಸಿದ್ರೂ ಸಹ ನಮ್ಮ ಕಣ್ಣಂಚಿನಲ್ಲಿ ನೀರು ತುಂಬೋದಂತೂ ಗ್ಯಾರಂಟಿ. ನಿಸ್ವಾರ್ಥವಾಗಿ ದೇಶಕ್ಕೋಸ್ಕರ ಜೀವ ತೆತ್ತ ಅದೆಷ್ಟೋ ಮಹಾನ್ ದೇಶಭಕ್ತರ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ವ್ಯರ್ಥವಾಗದಂತೆ ನೋಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಈ ಭಾರತಾಂಬೆಯ ವೀರ ಕುವರಿಯ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅವರಿಗೆ ನೀವು ಗೌರವ ಕೊಡಬೇಕು ಅಂತ ಅನಿಸಿದರೆ ನೀರ ಆರ್ಯ ಅಂತ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗಿದ್ರೆ ಇನ್ನು ಮುಂದೆ ಇದೇ ರೀತಿಯ ಮನ ಮುಟ್ಟುವ ವಿಡಿಯೋಗಳನ್ನು ನಿಮ್ಮ ಕಣ್ಣ ಮುಂದೆ ತರ್ತೀನಿ. ಜೈ ಹಿಂದ್, ವಂದೇ ಮಾತರಂ.